ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಒಬ್ಬಳು ಮಹಿಳೆ ಉತ್ತರ ಭಾರತದ ಒಬ್ಬ ಹಿಂದಿ ಮಹಿಳೆ, ಅವಳು ಯಾವ ರೀತಿ ದರ್ಪದಲ್ಲಿ ಮಾತಾಡಿದ್ದಾಳೆ ಅಂತ ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ಅಲ್ಲ. ಇವಳು ಯಾರೋ, ಇವಳು ಹಿಂದಿ ಕ್ರಿಮಿ, ಇವಳು ಉತ್ತರ ಭಾರತದ ಕ್ರಿಮಿ ನಮ್ಮನೆಗೆ ಬಂದ್ಬಿಟ್ಟು ನಮ್ಮನ್ನು ತಿನ್ಕೊಂಡು ನಮಗೇನೆ ಬೊಗಳಕ್ಕೆ ಬರ್ತಾ ಇದ್ದಾಳಲ್ಲ ಈ ಹಿಂದಿ ನಾಯಿ. ನಿಮ್ಗೆ ಇಲ್ಲಿ ಇರೋಕ್ಕೆ ಜಾಗ ಕೊಟ್ಟಿದ್ದೀವಿ, ಅದೇ ದೊಡ್ಡ ವಿಚಾರ. ಅದ್ರಲ್ಲಿ ಬಂದು ನಮ್ಮಿಂದ ನೀವು ಅಂತಿದ್ದೀರಾ. ನಿಮಗೆ ಕರ್ನಾಟಕ, ಕನ್ನಡಿಗರ, ಕನ್ನಡದ ಇತಿಹಾಸದ ಬಗ್ಗೆ ನಿಮ್ಗೇನಾರು ಗೊತ್ತಾ? ಸುಮ್ಮನೆ ಯಾವುದೋ ಪ್ರಚಾರ ತೇವಲಿಗೆ ಯಾವುದೋ ಒಂದು ಟ್ವೀಟ್ ಮಾಡಿ ಕನ್ನಡಿಗರ ವಿರುದ್ಧವಾಗಿ ಮಾತಾಡಿದ್ರೆ ವ್ಯೂಸ್ಗಳು ಬರುತ್ತೆ, ಜಾಸ್ತಿ ಲೈಕ್ಸ್ ಬರುತ್ತೆ ಅಂತ ತಿಂದು ಜಾಸ್ತಿ ಆಗೈತಾ ನಿನಗೆ? ಬಂದಿದ್ದೀರಾ, ವಲಸೆ ಎತ್ಕೊಂಡು ಬಂದಿದ್ದೀರಾ, ಗಂಟು ಮುಟ್ಟೆ ಕಟ್ಕೊಂಡು ನಮ್ಮ ಮನೆಗೆ ಬಂದಿರೋದು, ನಮ್ಮ ನಾಡಿಗೆ ಬಂದಿರೋದು ಆಯಿತಾ. ತಿನ್ನಕ್ಕೆ ಅನ್ನ ಇಲ್ದಿರ ನಮ್ಮ ನಾಡಿಗೆ ಬಂದಿರೋ ನೀವು ನಮ್ಮನ್ನು ತಿಂದು ನಮಗೆ ಬೊಗಳಕ್ಕೆ ಬರ್ತಾ ಇದ್ದೀರಾ. ಕನ್ನಡಿಗರನ್ನ ಕೆಣಕಿದ್ರೆ ಯಾರು ಉದ್ಧಾರ ಆಗಿಲ್ಲ ಸ್ವಾಮಿ. ನೀವುಗಳು ಬರೋಕ್ಕೆ ಮುಂಚೆನೂ ಕನ್ನಡಿಗರು ಬಹಳ ಅದ್ಧೂರಿಯಾಗೇ ಇದ್ದರು, ನೀವು ತೊಲಗಿದ್ರೂ ಇನ್ನೂ ಅದ್ಧೂರಿಯಾಗಿರ್ತಾರೆ. ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ನಿಮ್ಮಂಥ ವಲಸಿಗರು ಬಂದು ಹಾಳು ಮಾಡ್ತಾ ಇದ್ದೀರಾ. ಅದ್ರಲ್ಲಿ ಬೇರೆ ಇಂಥ ದರ್ಪಣ. ನೀವುಗಳು ಪಿ ಜಿಗಳಲ್ಲಿದ್ದರೆ ಆ ಪಿ ಜಿ ದುಡ್ಡಿಂದ ನಾವು ಕರ್ನಾಟಕದವರು, ನಾವು ಕನ್ನಡಿಗರು ಅನ್ನ ತಿಂತಾ ಇದ್ದೀವ. ಲೇ ಅವಿವೇಕಿ, ಬರೋಕ್ಕೆ ಮುಂಚೆ ಎಲ್ಲೇ ಇತ್ತು ಪಿ ಜಿ? ನಮ್ಮ ರಾಜ ಮಹಾರಾಜರ ಇತಿಹಾಸ ಗೊತ್ತಾ? ಕತೆಗಳು ಗೊತ್ತೇನೆ ನಿಮಗೆ? ನಮ್ಮ ರಾಜ ಮಹಾರಾಜರುಗಳು ಚಿನ್ನ, ವಜ್ರ, ವೈಡ್ಯೂರಗಳನ್ನ ಬೀದಿಗಳಲ್ಲಿ, ತಕ್ಕಡಿಗಳಲ್ಲಿ ವ್ಯಾಪಾರ ಮಾಡಿ ತೂಗಾಕಿ ವ್ಯಾಪಾರ ಮಾಡ್ತಾಯಿದ್ರು. ಅಂಥ ಇತಿಹಾಸ ಇರುವಂತಹ ಕರ್ನಾಟಕ ನಿಮ್ಮಂಥವರ ಎಂಜಿಲ್ ಕಾಸಿಂದ ನಾವು ಬದುಕಬೇಕಾ? ಇದೇನು ಬೆಂಗಳೂರು ಕರ್ನಾಟಕ ತೋಟಪ್ಪನ ಛತ್ರನ? ಯಾವನ್ ಬೇಕಾದ್ರೂ ಬರ್ಬೋದು, ಯಾವನ್ ಬೇಕಾದ್ರೂ ಹೋಗ್ಬೋದು ಅಂತ? ನಿನ್ನ ಅಡ್ರೆಸ್ ಏನಾದ್ರು ಸಿಕ್ಕಿದ್ರೆ ನಿನಗೆ ಕನ್ನಡಿಗರೆಲ್ಲ ಗಂಟು ಮುಟ್ಟೆ ಕಟ್ಟೋ ಕೆಲಸ ಮಾಡ್ತೀವಿ. ಈಗಾಗಲೇ ಸ್ವಲ್ಪ ಜನ ಬಂದು ಬಿಸಿ ಮುಟ್ಸಿರ್ಬೇಕಲ್ವಾ ತಾಯಿ ನಮ್ಮ ಅವ್ವಂಗೆ. ಏನೋ ಬಾಯಿದೆ ಅಂತ ಬಡ್ಕೋತಾವಳೆ. ನೀನಿಂತ ಅಪ್ಪನಂಗೆ ಮಾತಾಡೋಕೆ ನಮಗೂ ಬರುತ್ತೆ. ಎದುರುಗಡೆ ಬಾ, ಇನ್ನೂ ಚೆನ್ನಾಗೆ ಪಾಠ ಹೇಳ್ಕೊಡ್ತೀವಿ. ಬಂದಿದ್ದೀರಾ, ಅನ್ನ ಹುಡ್ಕೊಂಡು ಬಂದಿದ್ದೀರಾ. ನಮ್ಮ ಭಿಕ್ಷೆಯಲ್ಲಿ ನೀವಿರೋದು, ನಿಮ್ಮ ಭಿಕ್ಷೆಯಲ್ಲಿ ನಾವಿಲ್ಲ. ನೀವು ತೊಳಗೋದ್ರೆ ಇವತ್ತು ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಏನು ಹೆಸರಿದೆಯಲ್ಲ ಅದು ನಿಜವಾಗಿಯೂ ಆಗುತ್ತೆ. ಅರ್ಥ ಆಯ್ತಾ? ಹಳ್ಳಿಗಾಡುಗಳಲ್ಲಿ ಎಷ್ಟು ರೀತಿಯಲ್ಲಿ ಸಮೃದ್ಧಿಯಾಗಿದ್ದೀವಿ ನಾವು ಕನ್ನಡಿಗರು. ಆದರೆ ಈ ಬೆಂಗಳೂರು ನೀವೆಲ್ಲ ವಲಸಿಗರು ಬಂದು ಈ ಹಿಂದಿ ವಾಲಗಳೆಲ್ಲ ಬಂದು ಹಾಳು ಮಾಡ್ತಾ ಇದ್ದೀರಾ ನಮ್ಮ ಬೆಂಗಳೂರನ್ನ. ತೊಲಗೋಗ್ರೆ ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ನಾವೇನಿದ್ರು ಕೊಡುಗೈ ದಾನಿಗಳು. ನಿಮ್ಮಂಥವ್ರ ಹತ್ರ ಬಂದು ಭಿಕ್ಷೆ ಬೇಡೋ ಪರಿಸ್ಥಿತಿ ನಮಗಿನ್ನ ಬಂದಿಲ್ಲ. ನನ್ನ ತಾಯಿ ಕನ್ನಡಾಂಬೆ ಆ ಪರಿಸ್ಥಿತಿಗೆ ನಮ್ಮನ್ನು ತರೋದು ಇಲ್ಲ. ನಿಮ್ಮ ಮನೆಗೆ ಹೋಗ್ರಿ. ನೀವು ನಮ್ಮ ಮನೆಗೆ ಬಂದ್ಬಿಟ್ಟು ಏನು ಇಷ್ಟೊಂದು ಮಾತಾಡ್ತಾ ಇದ್ದೀರಾ? ನಿಮ್ಮ ರಾಜ್ಯಕ್ಕೆ ಬಂದು ನಾವು ಹಂಗೆ ಬಡ್ಕೋತಾ ಇದ್ದೀವ? ನಾವು ಸ್ವಾಭಿಮಾನಿಗಳು ಸ್ವಾಮಿ. ನಮ್ಮ ನೆಲದಲ್ಲಿ ನಾವು ನಿಂತಿದ್ದೀವಿ, ನಮ್ಮನ್ನು ನಮ್ಮ ಮನೇಲಿ ತಿಂತಾ ಇದ್ದೀವಿ. ನಿಮ್ಮಂಗೆ ಕಂಡೋರ್ ಮನೆಗೆ ಹೋಗಿ ಅವ್ರ ಮೇಲೆ ದರ್ಪ ತೋರಿಸೋ ಅಂಥ ಬುದ್ಧಿ ನಮ್ಮ ಕನ್ನಡಿಗರಿಗಿಲ್ಲ. ಏನೋ ಮನೇಲಿ ಒಂದು ಸ್ವಲ್ಪ ಜಾಗ ಕೊಟ್ಟರೆ ನಮ್ಮನೆ ಹೊರಗಡೆ ಹಾಕೋಕ್ಕೆ ನಮ್ಮ ಮೇಲೆ ದೌಲತ್ ಮಾಡ್ತಾ ಇದ್ದೀರಾ. ಜುಟ್ಟಿಡ್ದು ತಳ್ತೀವಿ ನಿಮ್ಮ ರಾಜ್ಯಕ್ಕೆ ಆಯಿತಾ. ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರಬೇಕು. ಇದೇನು ತೋಟಪ್ಪನ ಛತ್ರನ ಬಂದು ನಾಯಿಗಳೆಲ್ಲ ಬೊಗಳಕ್ಕೆ? ಯಾವಳೆ ಅವಳು? ಸುಗಂಧಿ ಯಾವಳೋ? ಸುಗಂಧ ಶರ್ಮಾ ಅಂತೆ. ನೀನು ಸುಗಂಧ ಶರ್ಮಾ ಅಲ್ಲ, ದುರ್ಗಂಧ ಶರ್ಮಾ ಆಯಿತಾ. ಎಲ್ಲ ದುರ್ಗಂಧ ಹಬ್ಬಿಸ್ತಾ ಇದೆಯಾ? ಏನೋ ಪ್ರಚಾರದ ತೇವಲ್ಲ ನಿನಗೆ. ಸುಮ್ಮನೆ ತಿಂದ್ಬಿಟ್ಟು ಕೂರಕ್ಕಾಗಲ್ವಾ? ಬಂದ್ಬಿಟ್ಟು ಇನ್ಸ್ಟಾದಲ್ಲಿ ರೀಲ್ಸ್ಗಳು ಮಾಡಿಕೊಂಡು ಉತ್ತರ ಭಾರತದವರಿಂದನೇ ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇರೋದು ಅಂತಿದ್ಯಾ? ತೊಲಗೋಗ್ರಿ ಎಲ್ಲರೂ ಗಂಟು ಮುಟ್ಟೆ ಕಟ್ಕೊಂಡು. ನಾವು ಕನ್ನಡಿಗರು ಯಾವತ್ತಿದ್ರು ರಾಜಾದಿರಾಜರೇ. ನಮ್ಮದೇ ಆದ ಇತಿಹಾಸ ಇದೆ. ನಾವು ನಿಮ್ಮ ಮನೆಗೆ ಬಂದು ತಟ್ಟೆ ಹಿಡ್ಕೊಂಡು ನಿಂತಿಲ್ಲ, ನೀವು ನಮ್ಮ ಮನೆಗೆ ಬಂದು ತಟ್ಟೆ ಹಿಡ್ಕೊಂಡು ನಿಂತಿರೋದು. ನಮಗೆ ಅನ್ನ ಕೊಡ್ತೀರ, ತಿಕ್ಕಿತ್ತು ತಿಂತಾ ಇರೋದು ನೀವುಗಳು ದರ್ವೇಸಿಗಳ. ಎಲ್ಲ ಕ್ಲಬ್ಗಳು ಪಬ್ಗಳೆಲ್ಲ ನಿಮ್ಮಿಂದ ಹಾಳಾಗಿದೆ. ಎಷ್ಟು ಜನ ಕ್ಯಾಕರು ಸುಗ್ದಿದ್ದಾರೆ. ಮಾನ ಮರ್ಯಾದೆ ಇಲ್ವಾ ನಿನಗೆ? ವಿನಯದಿಂದ ಬಗ್ಗಿದ್ರೆ ಬಂದರೆ ನಾವು ಪಾನಕ ಕೊಡ್ತೀವಿ. ದರ್ಪ ತೋರಿಸಿದ್ರೆ ಸರಿ ಇರಲ್ಲ. ಆಮೇಲೆ ಅಷ್ಟೇ, ನಿನ್ನಂಥವ್ರಿಗೆ ಹೆಂಗೆ ಪಾಠ ಕಲಿಸ್ಬೇಕು ಅಂತ ನಮಗೆ ಗೊತ್ತಿದೆ ಆಯಿತಾ. ಮರ್ಯಾದೆಯಿಂದ ಬಂದು ಕನ್ನಡಿಗರಿಗೆ ತಪ್ಪಾಯಿತು ಅಂತ ಕೇಳಿದ್ರೆ ಸರಿ. ಇಲ್ಲ ಅಂದರೆ ಸುಗಂಧ ಶರ್ಮಾ ನಿನಗೆ ಬೆಂಗಳೂರಲ್ಲಿ ಎಲ್ಲೇ ಸಿಕ್ಕಲಿ ನಾವು ಓಡಿಸೋ ಕೆಲಸ ನಾವು ಮಾಡ್ತೀವಿ ಕನ್ನಡಿಗರು ಆಯಿತಾ. ಇನ್ನೊಂದು ಸತಿ ಏನಾದ್ರು ಕನ್ನಡಿಗರ ಬಗ್ಗೆ ಅಲ್ಲಿ ಇಲ್ಲಿ ಬಂದು ಬಾಯಿನ ಹರಿಬಿಟ್ಟು ಮಾತಾಡು, ನಿನ್ಗೆ ಅವಾಗೈತೆ ಗ್ರಾಚಾರ.